ದಿನ ನಾನು ಎಷ್ಟು ಮಾಡ್ತೀನಿ ಒಂದು ಸಾಧನೆ ಇದು. ನಮ್ಮ ದೇಶದ ಇಡೀ ಪ್ರಪಂಚದಲ್ಲಿ ಇಷ್ಟು ದೊಡ್ಡ 500 ಕೋಟಿ ಒಂದಲ್ಲ ಎರಡಲ್ಲ 500 ಕೋಟಿ ಮಹಿಳೆಯರು ಚುನಾವಣೆ ಪ್ರಯಾಣ ಮಾಡಿದ್ದಾರೆ. ನಾವು ನೋಡ್ತಿದ್ದೀರಾ, ಮೂಲೆ ಮೂಲೆಯಿಂದ ನಮ್ಮ ಮಹಿಳೆಯರು ಕಾಲೇಜಿಗೆ ಹೋಗ್ತಿದ್ದಾರೆ, ಆಸ್ಪತ್ರೆಗೆ ಹೋಗ್ತಿದ್ದಾರೆ, ದೇವಸ್ಥಾನ ದರ್ಗಾಕ್ಕೆ ಹೋಗ್ತಿದ್ದಾರೆ. ಸ್ವತಃ ಬಿಜಾಪುರದಿಂದ ಅವರು ರೊಟ್ಟಿ ಮಾಡಿ ಬಿಸ್ನೆಸ್ ಪ್ರಾರಂಭ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯ ಸರ್ ಇರ್ಬೋದು, ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಇರ್ಬೋದು, ಮತ್ತೆ ನಮ್ಮ ರಾಮಲಿಂಗಾರೆಡ್ಡಿ ಸರ್, ನಮ್ಮ ಎಲ್ಲರೂ ಉದ್ದೇಶ ಏನು ಅಂದ್ರೆ ಮಹಿಳೆಯರು ನಾವು ಸ್ವಾಭಿಮಾನದಿಂದ ಬದುಕಬೇಕು, ಸ್ವಾವಲಂಬಿ ಆಗಬೇಕು, ಮುಂದಿನ ಪೀಳಿಗೆಗೆ ಒಳ್ಳೇದಾಗಬೇಕು, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು, ನಮ್ಮ ಕರ್ನಾಟಕಕ್ಕೆ ಒಳ್ಳೇದಾಗಬೇಕು ಅಂದ್ರೆ ನಮ್ಮ ಮಹಿಳೆಯರು ಸ್ವಾಭಿಮಾನದಿಂದ ಬದುಕಬೇಕು ಅಂತ ಆ ಒಂದು ಉದ್ದೇಶದಿಂದ ಇವತ್ತು ಶಕ್ತಿದು ಇದೊಂದು ಐತಿಹಾಸಿಕವಾದಂತಹ ಒಂದು ಸಾಧನೆ. ಹಾಗಾಗಿ ಎಲ್ರಿಗೂ ವಿಶೇಷವಾಗಿ ನಮ್ಮ ಸರ್ಕಾರಕ್ಕೆ ಮತ್ತೆ ಎಲ್ಲ ನಮ್ಮ ಸಾರಿಗೆ ಸಿಬ್ಬಂದಿಗೆ ನಾನು ಧನ್ಯವಾದಗಳು ಮತ್ತೆ ಅಭಿನಂದನೆ ಹೇಳಬೇಕು. ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗಾಗಿ ನಿಯೋಜನೆಯಾಗಿದ್ದ ಪಂಚ ಗ್ಯಾರಂಟಿಗಳಲ್ಲಿ ಪ್ರಮುಖವಾದಂತಹ ಶಕ್ತಿ ಯೋಜನೆ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು 500 ಕೋಟಿ ಮಹಿಳೆಯರ ಪೈಕಿ ಇವತ್ತು ಅವರಿಗೆ ಟಿಕೆಟ್ ಕೊಡುವ ಮೂಲಕ ಮತ್ತು ಪ್ರಯಾಣಿಕರ ಸೀರೆ ಕೊಡುವ ಮೂಲಕ ಸಂಭ್ರಮಾಚರಣೆಯನ್ನು ರಾಮಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಇವತ್ತು ಆಚರಣೆ ಮಾಡಿದ್ದೇವೆ. ಭಾಳ ಸಂತೋಷ. ಭಾರತ ಅಲ್ಲ, ಎಲ್ಲ ರಾಜ್ಯದಲ್ಲೂ ಕೂಡ ಈ ರೀತಿಯ ಕಾರ್ಯಕ್ರಮ ಆಗಲಿ ಅಂತ ಆಶಿಸ್ತೇವೆ. ಇಡೀ ಕರ್ನಾಟಕದಲ್ಲಿ, ಜಿಲ್ಲೆಯಲ್ಲಿ, ತಾಲೂಕುಗಳಲ್ಲಿ ಎಲ್ಲ ಕಡೆ ಇವತ್ತು ಕಾರ್ಯಕ್ರಮ ಆಗ್ತಾಯಿದೆ. ಇಡೀ ಕರ್ನಾಟಕವೇ ಸಂಭ್ರಮಾಚರಣೆ ಮಾಡ್ತಾ ಇದೆ. ಮಹಿಳೆಯರ ಇವತ್ತು ಶಕ್ತಿ ಅನ್ನೋ ಕರ್ನಾಟಕದ ಬಹಳ ಯಶಸ್ವಿಯ ಯೋಜನೆ, ಮಹಿಳೆಯರ ಸಬಲೀಕರಣಕ್ಕೆ ತಂದಂಥ ಈ ಶಕ್ತಿ ಯೋಜನೆ ಅಂತಂದರೆ ಮಹಿಳೆಯರು ಉಚಿತವಾಗಿ ಕರ್ನಾಟಕದ ಬಸ್ಗಳಲ್ಲಿ ಪ್ರಯಾಣ ಮಾಡ್ಬೋದು ಅಂತ. ಇವತ್ತಿಗೆ 500 ಕೋಟಿ ಮಹಿಳೆಯರು ಇವತ್ತು ಕರ್ನಾಟಕ ನಾಡಿನಲ್ಲಿ ಎಲ್ಲರೂ ಸಂಚರಿಸಿದ್ದಾರೆ. ಇದಕ್ಕೆ ಭಾಳ ಮುಖ್ಯವಾಗಿ ಮಹಿಳಾ ಆಯೋಗದ ಅಧ್ಯಕ್ಷೆ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಒಂದು ತಾಯಿ ಒಂದು ಸ್ಕೂಲ್ಗೆ ಹೋಗಲಿ, ಒಂದು ಗಾರ್ಮೆಂಟ್ಸ್ಗೆ ಹೋಗಲಿ, ಒಂದು ಫ್ಯಾಕ್ಟ್ರಿಗೆ ಹೋಗಲಿ, ಕಾಲೇಜ್ ಮಕ್ಕಳು, ಹೆಣ್ಮಕ್ಳು ಎಷ್ಟೋ ಜನ ಕಾಲೇಜ್ಗಳಿಗೆ ಹೋಗುವಂಥ ಈ ಬಸ್ಗಳನ್ನು ಉಪಯೋಗ ಮಾಡಿ ಹೋಗ್ತಾ ಇರುವಂಥ ಎಲ್ಲ ಮನೆಯಲ್ಲಿ ಯಾರ್ಯಾರು ಶಕ್ತಿ ಯೋಜನೆಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಇವತ್ತು 4 ರಿಂದ 5 ಸಾವಿರದವರೆಗೆ ದುಡ್ಡನ್ನು ಉಳಿಸಿ ಇವತ್ತು ಆ ಮನೆಯ ಸಬಲೀಕರಣಕ್ಕೆ ಕಾರಣಕರ್ತರಾದಂಥ ಈ ಶಕ್ತಿ ಯೋಜನೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆಯ ಬಹಳ ದೊಡ್ಡ ಅಭಿನಂದನೆಗಳು. ಹೊರಗಡೆ ತೋರಿಸಿ, ಹೊರಗಡೆ. ಓಕೆ. ಓಕೆ. ಇವತ್ತು ನಾವು ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಪ್ರಾರಂಭ ಮಾಡಿ 2 ವರ್ಷಗಳ ನಂತರ 500ನೇ ಕೋಟಿಯ ಟಿಕೆಟನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಮತ್ತು ಇನ್ನಿತರ ಎಲ್ಲ ಸಚಿವರು ಕೂಡ ಸೇರಿದ್ದಾರೆ. Good morning all of you. Today Honorable Chief Minister of Karnataka Shri Siddaramaiah sir, Honorable Deputy Chief Minister D.K. Shivakumar sir, and our Honorable Transport Minister Shri Ramalingam sir, and with all the other cabinet ministers have hopped into a BMTC bus and have issued 500 crore ticket today to all the lady passengers. Along with them, they have shared a sari also to all the women passengers.
in this milestone achievement of the guarantee scheme. As MD KMC, I feel proud of socio-economic empowerment of all the women of Karnataka. Thank you. ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗಾಗಿ ನಿಯೋಜನೆಯಾಗಿದ್ದ ಪಂಚ ಗ್ಯಾರಂಟಿಗಳಲ್ಲಿ ಪ್ರಮುಖವಾದಂಥ ಶಕ್ತಿ ಯೋಜನೆ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು 500 ಕೋಟಿ ಮಹಿಳೆಯರ ಪೈಕಿ ಇವತ್ತು ಅವರಿಗೆ ಟಿಕೆಟ್ ಕೊಡುವ ಮೂಲಕ ಮತ್ತು ಪ್ರಯಾಣಿಕರ ಸೀರೆ ಕೊಡುವ ಮೂಲಕ ಸಂಭ್ರಮಾಚರಣೆಯನ್ನು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಆಚರಣೆ ಮಾಡಿದ್ದೇವೆ. ಭಾಳ ಸಂತೋಷ. ಭಾರತ ಅಲ್ಲ, ಎಲ್ಲ ರಾಜ್ಯದಲ್ಲೂ ಕೂಡ ಈ ರೀತಿಯ ಕಾರ್ಯಕ್ರಮ ಆಗಲಿ ಅಂತ ಆಶಿಸ್ತೇವೆ. ಇಡೀ ಕರ್ನಾಟಕದಲ್ಲಿ, ಜಿಲ್ಲೆಯಲ್ಲಿ, ತಾಲೂಕುಗಳಲ್ಲಿ ಎಲ್ಲ ಕಡೆ ಇವತ್ತು ಕಾರ್ಯಕ್ರಮ ಆಗ್ತಾಯಿದೆ. ಇಡೀ ಕರ್ನಾಟಕವೇ ಸಂಭ್ರಮಾಚರಣೆ ಮಾಡ್ತಾಯಿದೆ.